ಹಾಯ್, ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೇಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ತುಂಬಾ ಈಸಿ ಆಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಡೂ, ಡಸ್ ಮತ್ತು ಡಿಡ್ ಇವುಗಳನ್ನ ಬಳಸಿ ನಾವು ಪ್ರಶ್ನೆಯನ್ನ ಹೇಗೆ ಮಾಡೋದು. ನಾವು ಪ್ರತಿದಿನಾಲು ಪ್ರಶ್ನೆನ ಕೇಳ್ತಿರ್ತೀವಿ. ನಿನ್ನ ಹತ್ರ ಪೆನ್ ಇದೆಯಾ, ನಿನ್ನ ಹತ್ರ ಕಾರ್ ಇದೆಯಾ, ನಿನ್ನ ಹತ್ರ ದುಡ್ಡಿದೆಯಾ, ಅವನ ಹತ್ರ ಮೊಬೈಲ್ ಇದೆಯಾ, ಅವಳ ಹತ್ರ ಬೈಕ್ ಇದೆಯಾ, ಅವನ ಹತ್ರ ಬೈಕ್ ಇತ್ತ. ಈ ರೀತಿ ಒಂದು ಪ್ರಶ್ನೆಗಳನ್ನ ನಾವು ಕೇಳ್ತಾ ಇರ್ತೀವಿ. ನಮ್ಮ ಸ್ನೇಹಿತರ ಜೊತೆ ಆಗಿರ್ಲಿ, ರಿಲೇಶನ್ಶಿಪ್ ಜೊತೆಗಾಗ್ಲಿ, ಅವುಗಳನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಬಳಸೋದು, ಯಾವ ರೀತಿಯಾಗಿ ಸ್ಟ್ರಕ್ಚರ್ ಮುಖಾಂತರ ಬಳಸಬೇಕು ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ತಿಳಿದುಕೊಳ್ಳೋಣ. ಬಿಫೋರ್ ದಟ್, ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮುಖಾಂತರ ಈ ಒಂದು ಸಣ್ಣ ಚಾನಲ್ ನೀವು ಕೂಡ ಬೆಳೆಸಬಹುದು. ಸೊ ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ಡೂ, ಡಸ್, ಡಿಡ್. ಈ ಡೂ, ಡಸ್, ಡಿಡ್ ಇವು ಏನಂತಂದ್ರೆ ಹೆಲ್ಪಿಂಗ್ ವರ್ಬ್ಗಳಂತ ನಾವು ಕರಿತೇವೆ. ಸಮ್ ಟೈಮ್ಸ್ ಇವುಗಳನ್ನ ಮೇನ್ ವರ್ಬ್ ಆಗಿ ಕೂಡ ನಾವು ಬಳಸ್ತೇವೆ. ಇವುಗಳನ್ನ ಜಾಸ್ತಿ ಪ್ರಶ್ನೆಗಳನ್ನ ಮಾಡ್ಲಿಕ್ಕೆ, ನಾವು ಎಷ್ಟು ಪ್ರಶ್ನೆಗಳನ್ನ ಮಾಡ್ತೇವಲ್ಲ ಅಷ್ಟು ಜಾಸ್ತಿಯಾಗಿ ನಾವು ಸ್ಪೋಕನ್ ಇಂಗ್ಲಿಷ್ ಅನ್ನ ಪರ್ಫೆಕ್ಟ್ ಆಗಿ ಕಲಿತೇವೆ. ಹಾಗಿದ್ರೆ ನೋಡೋಣ ಬನ್ನಿ ಯಾವ ರೀತಿಯಾಗಿ ಬಳಸೋದೇವನ್ನ ಅಂತ ನೋಡಿ. ಡೂ ಅಥವಾ ಡಸ್ ಮತ್ತು ಡಿಡ್ ಅಂದ್ರೆ ಪ್ರಶ್ನೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಮೊದಲು ಹೆಲ್ಪಿಂಗ್ ವರ್ಬ್ ಗಳನ್ನು ಬಳಸ್ತೇವೆ, ನಂತರ ಸಬ್ಜೆಕ್ಟ್, ನಂತರ ಹ್ಯಾವ್. ಹ್ಯಾವ್ ಅನ್ನೋದನ್ನ ಇದೆಯಾ, ಹ್ಯಾಡ್ ಅನ್ನ ಇತ್ತ ಅಂತ ಬಳಸಲಿಕ್ಕೆ ನಾವು ಬಳಸ್ತೇವೆ. ಹ್ಯಾವ್ ಮತ್ತು ಹ್ಯಾಸ್ ಅನ್ನ ಪ್ರೆಸೆಂಟ್ ಅಲ್ಲಿ ಇದೆಯಾ ಅಂತ ಬಳಸ್ತೇವೆ. ಹ್ಯಾಡ್ ಅನ್ನ ಇತ್ತ ಅವನ ಹತ್ರ ಅಂತ ಬಳಸಲಿಕ್ಕೆ ಹೇಳ್ತೇವೆ. ಜೊತೆಗೆ ಅಬ್ಜೆಕ್ಟ್ ಮತ್ತು ಕ್ವಶನ್ ಮಾರ್ಕ್. ಡೂ ಅನ್ನ ಇಲ್ಲಿ ಬಳಸ್ತೇವೆ. ಐ, ವಿ, ಯು, ದೇಗಳ ಜೊತೆಗೆ ನಾವು ಡೂ ಅನ್ನ ಮೊದಲಿಗೆ ಬಳಸ್ತೇವೆ. ನಂತರ ಅದರ ಜೊತೆಗೆ ಹ್ಯಾವ್ ಅನ್ನ ಬಳಸ್ತೇವೆ. ಡಸ್ ಎಲ್ಲಿ ಬಳಸ್ತೇವೆ, ಹಿ, ಶಿ, ಇಟ್ ಗಳು ಬಂದಾಗ ಡಸ್ ಅನ್ನ ಬಳಸ್ತೇವೆ. ಅದರ ಜೊತೆಗೆ ಹ್ಯಾಸ್ ಅನ್ನ ನಾವು ಬಳಸ್ತೇವೆ. ಓಕೆ, ನೋಡಿ. ಡೂ ಯು ಹ್ಯಾವ್ ಅ ಪೆನ್? ನಿನ್ನ ಹತ್ರ ಪೆನ್ ಇದೆಯಾ? ನೋಡಿ, ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯ. ನೀವು ಕೂಡ ಮಾಡ್ಬೋದು. ಇದನ್ನ ಬೇರೆ ಪ್ರನೌನ್ ಜೊತೆಗೆ ಹೇಳ್ಬೋದು. ನೋಡಿ, ಡೂ ವಿ ಹ್ಯಾವ್ ಅ ಪೆನ್? ನಮ್ಮ ಹತ್ರ ಪೆನ್ ಇದೆಯಾ? ಡೂ ದೇ ಹ್ಯಾವ್ ಪೆನ್? ಅವ್ರ ಹತ್ರ ಪೆನ್ ಇದೆಯಾ? ಎಲ್ಲ ಪ್ರನೌನ್ಗಳನ್ನು ಬಳಸಿ ನಾವು ವಾಕ್ಯ ಆಡ್ ಮಾಡೋಣ. ಡೂ ಯು ಹ್ಯಾವ್ ಮನಿ? ನಿನ್ನ ಹತ್ರ ದುಡ್ಡಿದೆಯಾ? ನನಗೆ ಸ್ವಲ್ಪ ಬೇಕಾಗಿತ್ತು, ನಿನ್ನ ಹತ್ರ ದುಡ್ಡಿದೆಯಾ ಅಂತ ಕೇಳಲಿಕ್ಕೆ ನಾವು ಸಾಕಷ್ಟು ಸಾರಿ ಕೇಳ್ತಿರ್ತೇವೆ. ಡೂ ಯು ಹ್ಯಾವ್ ಮನಿ? ನಿನ್ನ ಹತ್ರ ದುಡ್ಡಿದೆಯಾ? ಡೂ ಯು ಹ್ಯಾವ್ ಬೈಕ್? ನಾನು ಸ್ವಲ್ಪ ಮಾರ್ಕೆಟ್ ಹೋಗ್ಬೇಕು, ನಿನ್ನ ಹತ್ರ ಬೈಕ್ ಇದೆಯಾ? ಡೂ ಯು ಹ್ಯಾವ್ ಅ ಬೈಕ್? ನೋಡಿ, ಪ್ರಶ್ನೆಯನ್ನ ಮಾಡಬಹುದು. ಡೂ ಯು ಹ್ಯಾವ್ ಅ ಕಾರ್? ನಿನ್ನ ಹತ್ರ ಕಾರ್ ಇದೆಯಾ? ನಾನು ಸ್ವಲ್ಪ ಪ್ರವಾಸಕ್ಕೆ ಹೋಗೋಣ, ನಿನ್ನ ಹತ್ರ ಕಾರ್ ಇದೆಯಾ? ಡೂ ಯು ಹ್ಯಾವ್ ಅ ಕಾರ್? ಡೂ ಯು ಹ್ಯಾವ್ ಅ ವಾಲೆಟ್? ನಿನ್ನ ಹತ್ರ ಪರ್ಸ್ ಇದೆಯಾ? ಡೂ ಯು ಹ್ಯಾವ್ ಅನ್ ಅಕೌಂಟ್? ಬ್ಯಾಂಕ್ ಅಲ್ಲಿ ನಿನ್ನ ಅಕೌಂಟ್ ಇದೆಯಾ? ಸ್ವಲ್ಪ ಮ್ಯಾನೇಜರ್ ಕೇಳ್ತಾರೆ, ಡೂ ಯು ಹ್ಯಾವ್ ಅನ್ ಅಕೌಂಟ್ ವಿತ್ ಅವರ್ ಬ್ಯಾಂಕ್? ನಮ್ಮ ಬ್ಯಾಂಕ್ ಅಲ್ಲಿ ನಿಮ್ದು ಅಕೌಂಟ್ ಏನಾದ್ರೂ ಇದೆಯಾ? ನೋಡಿ, ಡೂ ಯು ಹ್ಯಾವ್ ಅನ್ ಅಕೌಂಟ್? ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆಯಾ? ಈ ರೀತಿ ಪ್ರಶ್ನೆನ ನಾವು ಮಾಡ್ತೇವೆ. ಅವೇ ಹಿ, ಶಿ, ಇಟ್ ಗಳು ಬಂದಾಗ ಡಸ್ ಹಿ ಹ್ಯಾವ್ ಅ ಬೈಕ್? ಅವನ ಹತ್ರ ಬೈಕ್ ಇದೆಯಾ? ಡಸ್ ಇಲ್ಲಿ ಈ ಶೀಟ್ ಗಳು ಬಂದಾಗ ಡಸ್ ಅನ್ನು ಬಳಸ್ತೇವೆ. ಐ, ವಿ, ಯು, ದೇಗಳು ಬಂದಾಗ ಡೂ ಅನ್ನ ಬಳಸ್ತೇವೆ. ಇಲ್ಲಿ ಪ್ರಶ್ನೆಗಳನ್ನ ಸ್ಪೋಕನ್ ಇಂಗ್ಲಿಷ್ ಮಾಡ್ಲಿಕ್ಕೆ. ಡಸ್ ಹಿ ಹ್ಯಾವ್ ಅ ಬೈಕ್? ಅವನ ಹತ್ರ ಬೈಕ್ ಇದೆಯಾ? ಡಸ್ ಶಿ ಹ್ಯಾವ್ ಅನ್ ಅಕೌಂಟ್? ಅವಳ ಹತ್ರ ಅಕೌಂಟ್ ಇದೆಯಾ, ಬ್ಯಾಂಕ್ ಅಕೌಂಟ್ ಇದೆಯಾ? ಡಸ್ ಹಿ ಹ್ಯಾವ್ ಅ ಡಿಕ್ಷನರಿ? ಅವನ ಹತ್ರ ಡಿಕ್ಷನರಿ ಇದೆಯಾ? ಪ್ರಶ್ನೆ ಕೇಳ್ತಾ ಇದೀವಿ ನಾವು. ಡಸ್ ಶಿ ಹ್ಯಾವ್ ಅ ಸ್ಮಾರ್ಟ್ ಫೋನ್? ಅವಳ ಹತ್ರ ಸ್ಮಾರ್ಟ್ ಫೋನ್ ಇದೆಯಾ? ಡಸ್ ಶಿ ಹ್ಯಾವ್ ಅ ನ್ಯೂ ಮೊಬೈಲ್? ಅವಳ ಹತ್ರ ಹೊಸ ಮೊಬೈಲ್ ಇದೆಯಾ?
ನೋಡಿ, ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನ ನಾವು ಕೇಳ್ಕೊತ ಹೋಗ್ಬೇಕು. ಅಂದ್ರೆ ನಾವು ಜಾಸ್ತಿ ಇಂಗ್ಲಿಷ್ ಅನ್ನ ನಾವು ಕಲಿಲಿಕ್ಕೆ ಉಪಯೋಗ ಆಗುತ್ತೆ. ಹಾಗಾದ್ರೆ ಇವುಗಳನ್ನ ಪಾಸಿಟಿವ್ ಸೆಂಟೆನ್ಸ್ ಹೇಗ್ ಮಾಡೋದು, ನೆಗೆಟಿವ್ ಸೆಂಟೆನ್ಸ್ ಹೇಗ್ ಮಾಡೋದು, ಅದೇ ರೀತಿ ಪ್ರಶ್ನೆಯನ್ನು ಹೇಗ್ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ವಿ. ನೋಡಿ, ಐ ಹ್ಯಾವ್ ಅ ಪೆನ್ ಅಂದ್ರೆ ನನ್ನ ಹತ್ರ ಪೆನ್ ಇದೆ. ಇಲ್ಲಿ ಹ್ಯಾವ್ ಅನ್ನೋದು ಮೇನ್ ವರ್ಬ್ ಆಗುತ್ತೆ. ನಮ್ಮ ಹತ್ರ ಏನಿದೆ ಅಂತ ಹೇಳಲಿಕ್ಕೆ ನಾವು ಹ್ಯಾವ್ ಅನ್ನು ಬಳಸ್ತೇವೆ. ನೋಡಿ, ಏನಲ್ಲ ಹ್ಯಾವ್, ಐ ಹ್ಯಾವ್ ಅ ಪೆನ್, ನನ್ನ ಹತ್ರ ಪೆನ್ ಇದೆ. ಇದನ್ನ ನೋಡಿ, ಐ ಡೋಂಟ್ ಹ್ಯಾವ್ ಪೆನ್, ನನ್ನ ಹತ್ರ ಪೆನ್ ಇಲ್ಲ, ನೆಗೆಟಿವ್ ಆಗಿ ಹೇಳ್ತೇವೆ. ಹ್ಯಾವ್ಗಳನ್ನು ಬಳಸಿ ಡೂ ಪ್ಲಸ್ ನಾಟ್ ಅನ್ನ ಡೋಂಟ್ ಅಂತ ಬಳಸ್ತೇವೆ. ಜೊತೆಗೆ ಹ್ಯಾವ್, ನನ್ನ ಹತ್ರ ಪೆನ್ ಇಲ್ಲ. ಡು ಐ ಹ್ಯಾವ್ ಅ ಪೆನ್, ಆಲ್ರೆಡಿ ಹೇಳಿದನು. ಡು ಐ ಹ್ಯಾವ್ ಅ ಪೆನ್, ನನ್ನ ಹತ್ರ ಪೆನ್ ಇದೆಯಾ. ಡೋಂಟ್ ಐ ಹ್ಯಾವ್ ಅ ಪೆನ್, ನನ್ನ ಹತ್ರ ಪೆನ್ ಇರ್ಲಿಲ್ವಾ. ಎಸ್ ಆರ್ ನೋ ಟೈಪ್ ಕ್ವಶನ್. ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಅನ್ನು ನಾವು ಬಳಸಲಿಕ್ಕೆ ಹೇಳ್ತೀವಿ. ಹಿ ಶೀಟ್ಗಳು ಬಂದಾಗ ಏನ್ ಬಳಸ್ತೇವೆ ನೋಡಿ. ಹಿ ಹ್ಯಾಸ್, ನೋಡಿ, ಹಿ ಹ್ಯಾಸ್ ಅ ಬೈಕ್, ಅವನ ಹತ್ರ ಬೈಕ್ ಇದೆ. ಏನಿದೆ ಅಂತ ಹೇಳಿಕ್ಕೂ ಕೂಡ ನಾವು ಹ್ಯಾವ್ ಮತ್ತು ಹ್ಯಾಸ್ ಅನ್ನ ನಾವು ಬಳಸಿ ಹೇಳ್ತೇವೆ. ಅದನ್ನ ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ. ಡಸ್ ಹಿ ಹ್ಯಾವ್ ಅ ಬೈಕ್, ನೋಡಿ, ಪ್ರಶ್ನೆಯನ್ನು ಮಾಡ್ಲಿಕ್ಕೆ ನಾವು ಮಾಡ್ತೇವೆ. ಡಸ್ ಹಿ ಹ್ಯಾವ್ ಅ ಬೈಕ್, ಅವನ ಹತ್ರ ಬೈಕ್ ಇದೆಯಾ. ಹಿ ಡಸಂಟ್ ಹ್ಯಾವ್ ಅ ಬೈಕ್, ಅವನ ಹತ್ರ ಬೈಕ್ ಇಲ್ಲ. ಡಸ್ ಪ್ಲಸ್ ನಾಟ್ ಡಸಂಟ್ ಅಂತ ಆಗುತ್ತೆ. ಡಸಂಟ್, ಹಿ ಡಸಂಟ್ ಹ್ಯಾವ್ ಅ ಬೈಕ್, ಅವನ ಹತ್ರ ಬೈಕ್ ಇಲ್ಲ. ಡಸಂಟ್ ಹಿ ಹ್ಯಾವ್ ಅ ಬೈಕ್, ಅವನ ಹತ್ರ ಬೈಕ್ ಇದ್ದಿರ್ಲಿಲ್ವಾ. ಈ ರೀತಿ ನಾವು ಪ್ರಶ್ನೆಗಳನ್ನ ನಾವು ಮಾಡ್ತೀವಿ. ಹಾಗಾದ್ರೆ ಡಿಡ್ ಅನ್ನ ಬಳಸಿ ನಾವು ಪ್ರಶ್ನೆಯನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಡೂ ಮತ್ತು ಡಸ್ ಅನ್ನ ಈಗ ಪ್ರೆಸೆಂಟ್ ಅಲ್ಲಿ ಏನಿದೆ ಅವನ ಹತ್ರ ಅಂತ ಕೇಳಲಿಕ್ಕೆ ಬಳಸ್ತೇವೆ. ಡಿಡ್ ಅನ್ನ ಅವನ ಹತ್ರ ಏನಿತ್ತು ಅಂತ ಹೇಳಲಿಕ್ಕೆ ನಾವೇನ್ ಮಾಡ್ತೇವೆ, ಪ್ರಶ್ನೆಯನ್ನ ಮಾಡ್ತೇವೆ. ನೋಡಿ, ಡಿಡ್ ಯು ಹ್ಯಾವ್ ಅ ಬೈಕ್, ನಿನ್ನ ಹತ್ರ ಬೈಕ್ ಇತ್ತಾ. ನೋಡಿ, ಡು ಯು ಹ್ಯಾವ್ ಅ ಬೈಕ್ ಅಂದ್ರೆ ನಿನ್ನ ಹತ್ರ ಬೈಕ್ ಇದೆಯಾ ಅಂತ ಅರ್ಥ. ಪ್ರೆಸೆಂಟ್ ಅಲ್ಲಿ ಕೇಳ್ತಾರೆ. ಡಿಡ್ ಯು ಹ್ಯಾವ್ ಅ ಬೈಕ್, ನಿನ್ನ ಹತ್ರ ಬೈಕ್ ಇತ್ತಾ, ಈ ಹಿಂದೆ ಇತ್ತಾ ಅಂತ ಕೇಳಲಿಕ್ಕೆ ಬಳಸ್ತೇವೆ. ಡಿಡ್ ಯು ಹ್ಯಾವ್ ಮನಿ, ನಿನ್ನ ಹತ್ರ ದುಡ್ಡು ಇತ್ತಾ, ಮತ್ತೆ ನಾನು ಕೇಳಿದಾಗ ಇಲ್ಲ ಅಂತ ಹೇಳಿದೆ. ಈ ಹಿಂದೆ ಇತ್ತಾ ಅಂತ ಕೇಳಲಿಕ್ಕೆ ಡಿಡ್ ಅನ್ನ ಬಳಸ್ತೇವೆ. ಡಿಡ್ ಯು ಹ್ಯಾವ್ ಅ ಕಾರ್, ನಿನ್ನ ಹತ್ರ ಕಾರ್ ಇತ್ತಾ, ಮತ್ತೆ ನನಗೆ ಹೇಳಲೇ ಅಲ್ವಾ, ನಾವು ಕೂಡ ಕಾರಲ್ಲೇ ಹೋಗ್ಬೋದಾಗಿತ್ತು. ನೋಡಿ, ಈ ಹಿಂದೆ ಇತ್ತಾ, ಈ ಹಿಂದೆ ಇದ್ದಿತ್ತಾ ನಿನ್ನ ಹತ್ರ ಅಂತ ಕೇಳಲಿಕ್ಕೆ ಡಿಡ್ ಅನ್ನ ಬಳಸ್ತೇವೆ. ಈಗ ಇದೆ ಅಂತ ಹೇಳಲಿಕ್ಕೆ, ಇದೆಯಾ ಅಂತ ಹೇಳಲಿಕ್ಕೆ ಡೂ ಮತ್ತೆ ಡಸ್ ಅನ್ನ ಬಳಸ್ತೇವೆ. ಇವುಗಳನ್ನ ನೆಗೆಟಿವ್ ಅಲ್ಲಿ ಹೇಗೆ ಮಾಡೋದು. ಐ ಹ್ಯಾಡ್ ಎ ಕಾರ್, ನನ್ನ ಹತ್ರ ಕಾರ್ ಇತ್ತು ಅಂದ್ರೆ ಈ ಹಿಂದೆ ನನ್ನ ಹತ್ರ ಇತ್ತು ಅಂತ ಹೇಳಕ್ಕೆ ಬಳಸ್ತೇವೆ. ಐ ಹ್ಯಾವ್ ಅ ಕಾರ್ ಅಂದ್ರೆ ಈಗ ಇದೆ ಅಂತ ಅರ್ಥ. ಐ ಡಿಂಟ್ ಹ್ಯಾವ್ ಅ ಕಾರ್, ನನ್ನ ಹತ್ರ ಕಾರ್ ಇದ್ದಿರ್ಲಿಲ್ಲ. ಈ ಪಾಸ್ಟ್ ಅಲ್ಲಿ ನಾವೇನ್ ಮಾಡ್ತೇವೆ, ನನ್ನ ಹತ್ರ ಕಾರ್ ಇದ್ದಿದ್ದಿಲ್ಲ ಅಂತ ಹೇಳ್ತೇವೆ. ಡಿಡ್ ಐ ಹ್ಯಾವ್ ಅ ಕಾರ್, ನನ್ನ ಹತ್ರ ಕಾರ್ ಇತ್ತಾ. ಡಿಡ್ ಐ ಹ್ಯಾವ್ ಅ ಕಾರ್, ಡಿಡ್ ಐ ಹ್ಯಾವ್ ಅ ಬೈಕ್, ನನ್ನ ಹತ್ರ ಬೈಕ್ ಇತ್ತಾ. ಡಿಡ್ ಐ ಹ್ಯಾವ್ ಅಕೌಂಟ್ ಇನ್ ಯುವರ್ ಬ್ಯಾಂಕ್, ನಿಮ್ ಬ್ಯಾಂಕ್ ಅಲ್ಲಿ ನನ್ನ ಅಕೌಂಟ್ ಇತ್ತಾ. ಈ ಹಿಂದೆ ಇದ್ದದ್ದನ್ನ ಕೇಳಲಿಕ್ಕೆ ಡಿಡ್ ಅನ್ನು ಬಳಸಿ ನಾವು ಹೇಳ್ತೀವಿ. ಡಿಂಟ್ ಐ ಹ್ಯಾವ್ ಅ ಕಾರ್, ನನ್ನ ಹತ್ರ ಕಾರ್ ಇದ್ದಿರ್ಲಿಲ್ವಾ. ಈ ರೀತಿ ನಾವೇನ್ ಮಾಡ್ತೀವಿ, ಡೂ, ಡಸ್ ಮತ್ತೆ ಡಿಡ್ ಅನ್ನ ಬಳಸಿ ಈ ಪ್ರಶ್ನೆಗಳನ್ನ ಹೇಗೆ ಮಾಡೋದು ಅಂತ ಅನ್ನೋದನ್ನ ನಾವು ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡಿದ್ವಿ. ನಾವು ಇವುಗಳನ್ನ ಸಪರೇಟ್ ಆಗಿ ನಾವು ಕೂಡ ಒಂದು ಸಪರೇಟ್ ಆಗಿ ನೋಟ್ಬುಕ್ ಅಲ್ಲಿ ಈ ರೀತಿಯಾಗಿ ಬರ್ಕೊಂಡು ನಾವು ಹಲವಾರು ಪ್ರಶ್ನೆಗಳನ್ನ ನಾವು ಪ್ರತಿನಿತ್ಯ ಬಳಸಿ ನಾವು ಫ್ರೆಂಡ್ಸ್ ಜೊತೆಗಾಗಿರ್ಲಿ, ರಿಲೇಟಿವ್ಸ್ ಜೊತೆಗಾಗಿರ್ಲಿ, ಕೊಲೀಗ್ಸ್ ಜೊತೆಗಾಗಿರ್ಲಿ, ನಾವು ಹೆಚ್ಚು ಹೆಚ್ಚು ಮಾತಾಡ್ತಾ ಹೋದಾಗ ನಾವು ಯಾವುದೇ ಒಂದು ಭಾಷೆ ಇರಲಿ, ಇದರ್ ಇಂಗ್ಲಿಷ್, ಕನ್ನಡ, ಆರ್ ಹಿಂದಿ, ಆರ್ ತಮಿಳ್, ಆರ್ ತೆಲುಗು, ಯಾವುದೇ ಭಾಷೆಯನ್ನ ಸುಲಭವಾಗಿ ನಾವು ಕಲಿಬಹುದು. ಯಾವಾಗ ನಾವು ಎಷ್ಟು ಜಾಸ್ತಿ ಮಾತಾಡ್ತೇವಲ್ಲ ಅವಾಗ ನಾವು ಒಂದು ಭಾಷೆನ ಜಾಸ್ತಿ ಕಲಿಬಹುದು ಅಂತ ನಾವು ಹೇಳ್ಬೋದು. ಹಾಗಾದ್ರೆ ನಾನು ಒಂದಿಷ್ಟು ಕ್ವಶನ್ ಅನ್ನು ಹೇಳ್ತೇನೆ ಕನ್ನಡದಲ್ಲಿ, ನೀವು ಅವುಗಳನ್ನ ಇಂಗ್ಲಿಷ್ ಅಲ್ಲಿ ಡೂ, ಡಸ್ ಮತ್ತೆ ಡಿಡ್ ಅನ್ನು ಬಳಸಿ ನೀವು ಕೂಡ ಹೇಳಿ. ನಿನ್ನ ಹತ್ರ ಹೊಸ ಮನೆ ಇದೆಯಾ. ಅವಳ ಹತ್ರ ರಾಯಲ್ ಎನ್ಫೀಲ್ಡ್ ಬೈಕ್ ಇದೆಯಾ. ಅವನ ಹತ್ರ ಕಂಪ್ಯೂಟರ್ ಇತ್ತ.
ಅವನ ಹತ್ರ 1,00,000 ರೂಪಾಯಿ ಇದೆಯಾ? ಅವರ ಹತ್ತಿರ ಹೊಸ ಟ್ಯಾಬ್ ಇದೆಯಾ? ಅವಳ ಹತ್ರ 1,00,00,000 ರೂಪಾಯಿ ಇತ್ತ? ಈ ಒಂದು ಪ್ರಶ್ನೆಗಳನ್ನ ನೀವು ಡೂ, ಡಸ್ ಮತ್ತು ಡಿಡ್ ಅನ್ನ ಬಳಸಿ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ಆ ಪ್ರಶ್ನೆಗಳನ್ನ ಮಾಡಿ ಕಳಿಸಿ. ಓಕೆ, ಇವತ್ತಿನ ಒಂದು ತರಗತಿ ಡೂ ಮತ್ತು ಡಸ್ ಮತ್ತು ಡಿಡ್ ಅನ್ನು ಬಳಸಿ ಪ್ರಶ್ನೆಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಇವತ್ತಿನ ಒಂದು ತರಗತಿ ನಾವು ಕೂಡ ಕಲಿತ್ವಿ. ಓಕೆ, ನಾಳೆ ಇದೇ ರೀತಿ ಸಂಚಿಕೆಯಲ್ಲಿ ಹ್ಯಾವ್, ಹ್ಯಾಸ್ ಮತ್ತು ಹ್ಯಾಡ್ ಅನ್ನು ಬಳಸಿ ಅದ್ಭುತವಾಗಿರ್ತಕ್ಕಂಥ ವಾಕ್ಯಗಳನ್ನು ಹೇಗೆ ಮಾಡೋದು ಅನ್ನೋದನ್ನ ಮುಖಾಂತರ ನೋಡೋಣ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.